ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಹೇಗೆ ಎದ್ದಿತ್ತು ಮತ್ತು ಬೀದಿರಂಪ ಆಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಇದರ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಸಂಧಾನ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಸಂಧಾನ ಸಭೆಯನ್ನ ಕರೆಯಲಾಗಿದೆ. ಸಂಜೆಯ ನಂತರ ಕೋಲಾರದ ರೆಬಲ್ ಶಾಸಕರನ್ನ ಬನ್ನಿ ಮಾತಾಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಇವತ್ತು ಸಂಜೆ ಒಳಗೆ ಇಲ್ಲಿ ಯಾರು ನಿಂತ್ಕೊಳ್ಬೇಕು, ಯಾವ ಆಕಾಂಕ್ಷಿಗಳ ಹಣೆ ಬರಹ ಏನಾಗುತ್ತೆ ಅನ್ನೋದಕ್ಕೆ ಉತ್ತರ ಕಂಡುಕೊಳ್ತೀವಿ ಅಂತ ಸಿಎಂ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಕಾನ್ಫಿಡೆಂಟ್ ಅನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಕೋಲಾರ ಟಿಕೆಟ್ ಬಿಕ್ಕಟ್ಟು ಇವತ್ತು ಅಟ್ಲೀಸ್ಟ್ ಬಗೆಹರಿಯುತ್ತಾ? ಇವತ್ತು ಗೊಂದಲದಿಂದ ಆಚೆ ಬರೋ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾರಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ನಿನ್ನೆ ಇಡೀ ರಾಜ್ಯದ ಜನ ಗಮನಿಸಿದ್ರು. ಹಾಗಾದ್ರೆ ಸಂಧಾನದ ಪ್ರಯತ್ನಗಳು ಯಾವ ರೀತಿ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ನಾವು ನೋಡ್ತಾ ಹೋಗೋಣ. ಎರಡೂ ಬಣದವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಬೇಕು ಅಂತ ಹೇಳಿ ಹೊಣೆಗಾರಿಕೆಯನ್ನ ವಹಿಸಲಾಗಿದೆ. ಎರಡೂ ಬಣದಲ್ಲಿ ಒಂದು ಬಣ ನ್ಯೂಟ್ರಲ್ ಆದ್ರೂ ಪ್ರಾಬ್ಲಮ್ ಇದೆ ಕಾಂಗ್ರೆಸ್ಗೆ, ಅಥವಾ ರೆಬಲ್ ಆದ್ರೂ ಕೂಡ ಪ್ರಾಬ್ಲಮ್ ಇದೆ. ಸೊ ಎರಡೂ ಬಣವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಸಿಎಂ ಡಿಸಿಎಂ ಸಂಧಾನ ಪ್ರಯತ್ನ ಸಫಲ ಆಗದೇ ಇದ್ರೆ ಮೂರನೇ ಅಭ್ಯರ್ಥಿಗೆ ಅವಕಾಶವನ್ನ ಮಾಡಿಕೊಡೋ ನಿಟ್ಟಿನಲ್ಲೂ ಕೂಡ ಗಂಭೀರ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಸರ್ವಸಮ್ಮತದ ಅಭ್ಯರ್ಥಿಯನ್ನ ಈಗಂತೂ ಹುಡುಕೋದಕ್ಕೆ ಆಗಲ್ಲ. ಅಟ್ಲೀಸ್ಟ್ ನ್ಯೂಟ್ರಲ್ ಆಗಿ ಗೆಲ್ಲುವಂತಹ ಸಮರ್ಥ ಅಭ್ಯರ್ಥಿನ ನಾವು ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋ ಒಂದು ಚಿಂತನೆ ಇದೆಯಂತೆ. ಸೊ ಮೂರನೇ ಅಭ್ಯರ್ಥಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾ ಬೇಡ್ವಾ? ಇವರಿಬ್ಬರ ಬಣದಲ್ಲಿ ಯಾವ ರೀತಿಯಾದಂತಹ ಒಮ್ಮತ ಅದಕ್ಕೆ ಬರುತ್ತೆ? ನಿಜವಾಗ್ಲೂ ಸಿಗ್ತಾರಾ ಸರ್ವಸಮ್ಮತ ಯೋಗ್ಯ ಕ್ಯಾಂಡಿಡೇಟು, ಕೋಲಾರವನ್ನ ಗೆಲ್ಲಬಲ್ಲರು ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂತದ್ದು. ಎಐಸಿಸಿ ಅಧ್ಯಕ್ಷರ ಜೊತೆಗೆ ಮಾತುಕತೆ ಬಳಿಕ ಈ ಬಗ್ಗೆ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದ್ದೇ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಸುಕೇಶ್, ಸರ್ವಸಮ್ಮತದ ಯೋಗ್ಯ ಅಭ್ಯರ್ಥಿಯ ಹುಡುಕಾಟ ಆಗುತ್ತಾ, ಅಥವಾ ಈ ಎರಡೂ ಬಣದಲ್ಲೇ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಚಿಂತನೆನ, ಯಾವ್ದ್ರ ಸಾಧ್ಯತೆನ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತಿನ ಸಭೆಯ ನಂತರ? ಮಮತಾ, ಒಂದು ಸ್ಪಷ್ಟ ಹಿಂದೆಯೂ ಕೂಡ ಒಂದು ಸಭೆಯನ್ನು ಮಾಡಲಾಗಿತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಅವರ ಸಮ್ಮುಖದಲ್ಲಿ. ಅಲ್ಲಿ ಎರಡೂ ಬಣದವ್ರನ್ನ ಕೂರಿಸಿ ಮಾತನಾಡಿಸಿದಾಗ ಎರಡೂ ಬಣದವರ ದೂರು, ಆರೋಪ, ಪ್ರತ್ಯಾರೋಪ ಎಲ್ಲವೂ ಕೂಡ ಆದ ಹೊರತಾಗಿಯೂ ಕೂಡ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು. ಯಾರನ್ನ ಆಯ್ಕೆ ಮಾಡುತ್ತೆ ಹೈಕಮಾಂಡ್, ಅವರಿಗೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರೂ ಒಪ್ಕೊಂಡು ಹೋಗಿದ್ರು. ಆದರೆ ಮೊನ್ನೆ ತಡರಾತ್ರಿಯಲ್ಲಿ ಎಐಸಿಸಿ ಅಧ್ಯಕ್ಷರ ಮನೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಹುತೇಕ ಮುನಿಯಪ್ಪ ಅವರ ಅಳಿಯರಿಗೆ ಟಿಕೆಟ್ ಖಚಿತ ಅನ್ನುವಂಥ ಮಾಹಿತಿ ಸಿಗ್ತಾ ಇದ್ದಂತೆ ನಿನ್ನೆ ರಾಜೀನಾಮೆಯ ಹೈಡ್ರಾಮಾವನ್ನೇ ವಿಧಾನಸೌಧದಲ್ಲಿ ನಡೆಸಿದ್ರು ಮುನಿಯಪ್ಪ ವಿರೋಧಿ ಬಣದವರು. ಈಗ ಆ ಹಂತಕ್ಕೆ ಬಂದ ನಂತರದಲ್ಲಿ ಮತ್ತೆ ಅದೇ ನಿರ್ಧಾರವನ್ನು ಕೈಗೊಳ್ಳುತ್ತಾ ಎಐಸಿಸಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದ ಕೊನೆಯ ಪ್ರಯತ್ನವನ್ನು ಸಿಎಂ ಮತ್ತು ಡಿಸಿಎಂ ಕೂರಿಸಿ ಇವತ್ತು ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ಒಪ್ಪಿದರೆ, ಮೊನ್ನೆ ಒಪ್ಪಿದ ನಂತರದಲ್ಲಿ ಆದ ಬೆಳವಣಿಗೆ ಏನು, ಇವತ್ತು ಆಗುವಂಥ ಮಾತುಕತೆ ಏನು, ಎರಡೂ ಕೂಡ ಪ್ರಮುಖವಾಗುತ್ತೆ. ಇಲ್ಲಿ ಒಪ್ಪದಿದ್ದರೆ ಸಹಜವಾಗಿ ಅನಿವಾರ್ಯವಾಗಿ ಮೂರನೇ ಅಭ್ಯರ್ಥಿ ಆಗುತ್ತೆ. ಅಕಸ್ಮಾತ್ ಒಪ್ಪಿ ಪುನಃ ಅದೇ ರಿಪೀಟ್ ಆಗುತ್ತೆ ಅನ್ನೋದಾದರೂ ಕೂಡ ಅನಿವಾರ್ಯವಾಗಿ ಮೂರನೇ ಅಭ್ಯರ್ಥಿ ಆಯ್ಕೆ ಅನಿವಾರ್ಯ ಆಗುತ್ತೆ. ಯಾಕಂದರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅಂತೇಳಿ ಹೈಕಮಾಂಡ್ ಕಡೆಯಿಂದ ಅಥವಾ ಕೆಪಿಸಿಸಿ ಕಡೆಯಿಂದ ಬೇರೆ ಅಭ್ಯರ್ಥಿಯ ಹೆಸರನ್ನು ಸೂಚನೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ಗೊತ್ತಿಲ್ಲ ಅಂತೇನಿಲ್ಲ, ಎರಡೂ ಬಣದವರಿಗೂ ಗೊತ್ತಿದ್ರೂ ಕೂಡ ತಮ್ಮ ಪ್ರತಿಷ್ಠೆಯನ್ನು ಬಿಡಲಿಕ್ಕೆ ಸಿದ್ಧರಿಲ್ಲದ ಕಾರಣ ಸಹಜವಾಗಿಯೇ ಇವತ್ತಿನ ಸಭೆ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಅಕಸ್ಮಾತ್ ಅಂತಹ ಮಿರಾಕಲ್ ನಡೆದ್ರೆ, ಸಭೆಯಲ್ಲಿ ಕನ್ವಿನ್ಸ್ ಆದರೆ ಯಾವ್ದಾದ್ರು ಒಂದು ಬಣ, ಸಹಜವಾಗಿಯೇ ಎರಡು ಬಣದಲ್ಲಿ ಯಾವುದೋ ಒಂದು ಅಭ್ಯರ್ಥಿ ಆಯ್ಕೆ ಆಗಬಹುದು. ಇಲ್ಲವಾದರೆ ಅನಿವಾರ್ಯವಾಗಿ ಮೂರನೇ ಅಭ್ಯರ್ಥಿ ಆಯ್ಕೆಯೂ ಕೂಡ ನಡೆಯಬಹುದಾದಂಥ ಸಾಧ್ಯತೆ ಕೂಡ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.